ನಾವು ಹಿಮಾಲಯದಿಂದ ದಕ್ಷಿಣ ಇರ್ತಕ್ಕ ಎಲ್ಲ ಹಿಂದೂ ಅನ್ನತಕ್ಕಂಥ ಭಾವನೆ ಇತ್ತು ಅಂದ್ರೆ ಐಕ್ಯತೆ ಇರ್ತದೆ. ಹಿಂಗೆ ಕಚ್ಚಾಡಿ ನಿಮ್ಮ ಸ್ವಾತಂತ್ರ್ಯ ಹೋಗಿತ್ತು ಬ್ರಿಟಿಷರು ಬಂದು ಆಳ್ಯಾರ, ನಿಮ್ದು ಹೋಗಿತ್ತು ಇಸ್ಲಾಂ ಬಂದು ಆಳ್ಯಾರ. ಈಗರ ಬುದ್ಧಿ ಕಲಿ ಇನ್ನಾದರೂ ಬುದ್ಧಿ ಕಲಿಯಬಾರದೆ. ಬ್ರಿಟಿಷರು ಬಂದು ಆಳ್ಯಾರ ನಾಚಿಕೆ ಬರಲಿಲ್ಲ, ಇಸ್ಲಾಂ ಬಂದು ಆಳ್ಯಾರ ನಾಚಿಕೆ ಬರಲಿಲ್ಲ. ನಿಮಗೆ ಯಾಕೆ ಬಂದಾದ್ರು ನಿಮ್ಮ ಕಚ್ಚಾಡನೇ ಇಲ್ಲಿ ತಂದು ಕೊಡ್ತು, ಮತ್ತು ಈಗ ಕಚ್ಚಾಡಕತ್ತೀರಿ. ಎಂದು ಬರಬೇಕು ಬುದ್ಧಿ, ಎಂದು ಬರಬೇಕು? ಅದಕ್ಕೆ ಪುಣ್ಯಾತ್ಮರೇ, ನಿಮ್ಗೆಲ್ಲರಿಗೆ ಒಂದಿಶಿ ನಾ ಕೇಳ್ಕೊತೀನಿ, ನಮ್ಮ ಕ್ರಿಯೆ ಆಚಾರಗಳು ಭಿನ್ನ ಇದ್ದರೂ ಕೂಡ ನಾವೆಲ್ಲರೂ ಹಿಂದೂಗಳು. ಹಿಮಾಲಯದಿಂದ ದಕ್ಷಿಣ ಸಾಗರದವರೆಗೆ ಇರತಕ್ಕಂಥ ಮಧ್ಯವರ್ತಿ ಜಮೀನ ಅದರಾಗಿದ್ದವರು ನಾವೆಲ್ಲರೂ ಹಿಂದೂಗಳು. ನಮ್ಮ ಜಾತಿ ವೀರಶೈವದ, ಲಿಂಗಾಯತದ, ಬ್ರಾಹ್ಮಣದ, ಕ್ಷತ್ರಿಯ ಇರಲಿ, ಅದಕ್ಕೆ ಪ್ರಶ್ನೆ. ನಮ್ಮ ಆಚಾರ ಭಿನ್ನದ, ವಿಚಾರ ಒಂದಿರಬೇಕು. 4 ಮಂದಿ ಅಣತ ಬರ್ಬೇಕು. ಕಲೆಕ್ಟರ್ ಅದನ, ಒಬ್ಬ ಪೊಲೀಸ್ ಅದನ, ಏನಪ್ಪ ಅಂತ ಒಬ್ಬ ಜಡ್ಜ್ ಅದನ, ಕ್ರಿಯಾ ಬೇರೆ ಅದಾವ, ಅಣತಮ್ಮರು ಒಂದು ಅದ ಅಲ್ಲ. ಆ ಮನೆ ಒಂದಿರ್ತದೆ, ಆ ಮನೆ ಮೇಲೆ ಯಾರು ಕಣ್ಣೆತ್ತಂಗಿಲ್ಲ. ಒಬ್ಬ ಜಡ್ಜ್ ಅದನ, ಒಬ್ಬ ಪೊಲೀಸ್ ಅದನ, ಯಾವ ಬರ್ತಾನ್ರಿ ಅವ್ರ ಮನೆಗೆ? ನಮ್ಮಲ್ಲಿ ಇಷ್ಟು ವಿಶಾಲ ಬುದ್ಧಿ, ಇಷ್ಟು ಶಾಣ್ಯರಿದ್ದೇವೆ, ಪರಂತು ಭಿನ್ನ ಆಗಿದ್ದೇವೆ ಪುಣ್ಯಾತ್ಮರೇ. ಇದಕ್ಕನೇ ಪರದೇಶವರು ಬಂದು ಆಳಿ ಹೋದ್ರು. ಇನ್ನು ಮುಂದೂ ಹಿಂಗೆ ಇದ್ರಿ ಅಂದ್ರೆ ನಿಮ್ಮ ಮ್ಯಾಲ ಮತ್ತೆ ಪರದೇಶರ ಆಕ್ರಮಣ ಆಗ್ತದೆ, ಮತ್ತೆ ಗುಲಾಮಗಿರಿ ಕೆಲಸ ಮಾಡ್ಬೇಕಾಗ್ತದೆ. ಅದು ಬರಬಾರ್ದಾಗಿತ್ತು. ನೀವು ಬಾದಶಾಹಿ ಉಳಿಬೇಕಾಗಿತ್ತು ಅಂದ್ರೆ ಒಂದು ಕಲೀರಿ, ಅದು ಒಂದು ಮಾಡೋದೇ ಹಿಂದೂ ಧರ್ಮ ಅದ. ನಮ್ಮ ಜಾತಿ ಬೇರೆ ಅಲ್ಲ, ಧರ್ಮ ಒಂದೇ, ನಾವು ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬಂತು ಅಂದ್ರೆ ನಾವು ಒಂದಾಗಿರ್ತೇವೆ. 5 ಬಟ್ಟೆ ಒಂದಾದ್ರೆ ಸಾಮಾನು ಹಿಡಿಯಕ್ಕೆ ಬರ್ತದೆ, ಒಂದು ಬಟ್ಟೆಲಿ ಏನೂ ಮಾಡಕ್ಕೆ ಬರಂಗಿಲ್ಲಪ್ಪ. ಒಂದು ಬಟ್ಟೆಲಿ ಏನು ಬರೀ ಮಂದಿ ನಿಂದ ಮಾಡಕ್ಕೆ ಬರ್ತದೆ, ಹಿಂಗೆ ಕೈ ಮಾಡಿ ಕಿಮ ಅಂತ. 5 ಬಟ್ಟೆ ಆದ್ರೆ ಕೆಲಸ ಆಗ್ತದೆ. ಅದಕ್ಕೆ ನಾವೆಲ್ಲ ದೇಶವಾಸಿಗಳು, ನಿಮ್ಮ ಜಾತಿ ಆಮೇಲೆ ಇರಲಿ, ನಾವೆಲ್ಲರೂ ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಿಂದನೇ ಪೂಜ್ಯರು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ತಾವೆಲ್ಲರೂ ಬಂದೀರಿ.